ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅವ ನೀನ್ ನನಗ್ ಬೈದ್ರು ಸರಿ, ನನಗಿಲ್ಲಿರಕ್ಕಾಗ್ತಾ ಇಲ್ಲ. ನಾನು ಈಗಲೇ ಮನೆಗೆ ಬರ್ತೀನಿ. ಅಕ್ಕ, ನನ್ನನ್ನ ಕ್ಷಮಿಸ್ಬಿಡೆ. ಎಲ್ರಿಗೂ ಸತ್ಯ ಗೊತ್ತಾಗೋವಾಗ ಮುಖ ತೋರ್ಸೋ ಧೈರ್ಯ ನನಗಿಲ್ಲ. ಇಂಥ ಪರಿಸ್ಥಿತಿನಾಗೆ ನಿನ್ನೊಬ್ಬಳನ್ನೇ ಬಿಟ್ಟು ಹೋಗ್ತಾವನಿ. ನನ್ನ ಕ್ಷಮಿಸ್ಬಿಡಕ್ಕ. ಛೇ, ಈ ಸ್ಟೇಷನ್ಗೆ ಹೋಗಿ ಬಂದಾಗಿಂದ ನನ್ನ ತಲೆನೇ ಕೆಟ್ಟೋಗಿದೆ. ಎಷ್ಟು ಯೋಚಿಸಿದ್ರೂ ಉತ್ತರನೇ ಸಿಗ್ತಿಲ್ಲ. ಇದ್ರ ಬಗ್ಗೆ ಪದ್ಮಿನಿ ಹತ್ರನೇ ಹೋಗಿ ಕೇಳೋಣ ಅಂದರೆ ಯಾಕೋ ಮನಸ್ಸೇ ಆಗ್ತಿಲ್ಲ. ಅವಳು ಆಲ್ರೆಡಿ ಯಾವುದೋ ವಿಷಯಕ್ಕೆ ಡಿಸ್ಟರ್ಬ್ ಆಗಿದ್ದಾಳೆ. ಮತ್ತೆ ನಾನು ಹೋಗಿ ಹೀಗೆಲ್ಲ ಕೇಳಿದ್ರೆ ಇನ್ನೂ ಡಿಸ್ಟರ್ಬ್ ಆಗ್ತಾಳೆ. ಏನು ಮಾಡೋದು? ಶೋಭರಾಜ್ ಅವರು ಬೆಂಗಳೂರಿನವರು, ಈವೆಂಟ್ ಆರ್ಗನೈಸರು ಕೂಡ. ಈ ಶೋಭರಾಜ್ ಮದುವೆ ದಿನ ಬೆಳಗ್ಗೆ ಅಷ್ಟೇ ಕಾಣಿಸ್ಕೊಂಡಿದ್ದು, ಮುಹೂರ್ತದ ಟೈಮ್ಗೂ ಇರಲಿಲ್ಲ. ಯಾಕೆ? ನಿಜವಾಗ್ಲೂ ಮಾವನಿಗೆ ನೆಂಟ್ರಾ ಇಲ್ಲ? ಈವೆಂಟ್ ಮ್ಯಾನೇಜರ್ ಅಂದರೆ ಪದ್ಮಿನಿ ಡ್ಯಾನ್ಸ್ ಮಾಡೋದಕ್ಕೂ ಇವನಿಗೂ ಏನಾದರೂ? ನೋಡ್ರಿ, ಶೋಭರಾಜ್ಗೆ ಆಕ್ಸಿಡೆಂಟ್ ಆದಾಗ ಕಾರಲ್ಲಿ ಒಬ್ಬರೇ ಇದ್ರು. ಆದರೆ ಅದೇ ದಿನ ಬೆಳಿಗ್ಗೆ ಅಷ್ಟೂರಿಂದ ಬೆಂಗಳೂರಿಗೆ ಹೋಗಿದ್ದಾರೆ. ಜೊತೆಗೆ ಕಾರಲ್ಲಿ ಪದ್ಮಿನಿ ಇದ್ರು. ಅಂದರೆ ಡ್ಯಾನ್ಸ್ ವಿಷಯಕ್ಕೆ ಸಂಬಂಧಪಟ್ಟು ಪದ್ಮಿನಿನ ಶೋಭರಾಜು ಅವತ್ತು ಕರ್ಕೊಂಡು ಹೋಗಿದ್ದ. ನಾನಿನ್ಯಾವತ್ತೂ ನಿಮ್ ತವ ಸುಳ್ಳು ಹೇಳಕ್ಕಿಲ್ಲ. ನಿಮ್ ಜೊತೆನಾಗೆ ಜೀವನ ನಡೆಸ್ತೀನಿ. ನಿಮ್ ಮನೆ ಸಂಸ್ಕಾರನ ಮೀರಕ್ಕಿಲ್ಲ. ಪ್ರಾಮಿಸ್? ಇಲ್ಲ, ಇನ್ನು ಪದ್ಮಿನಿ ನಂಗೆ ಮಾತು ಕೊಟ್ಟಿದ್ದಾಳೆ ಡ್ಯಾನ್ಸ್ ಮಾಡಲ್ಲ ಅಂತ. ಅವಳ ಮಾತು ಮೀರಕ್ ಚಾನ್ಸೇ ಇಲ್ಲ. ಸುಮ್ಮನೆ ನಾನೇ ಏನೇನೋ ಅನ್ಕೊಳ್ತಾ ಇದ್ದೀನಿ. ಈ ವಿಷಯನ ಪದ್ಮಿನಿನ್ ಕೇಳೋದ್ಕಿಂತ ಪೂರ್ವಿನ್ ಕೇಳಬೇಕು. ಅವಳಿಗೆ ಏನಾದರೂ ಗೊತ್ತಿರುತ್ತೆ. ಹಾಯ್ ಪೂರ್ವಿ, ನೀನಾಗ್ಲೇ ನಂದನ್ ರೂಮಲ್ಲಿ ಬಚ್ಚಿಡ್ತಿದ್ಯಲ್ಲ, ಅದ್ ನನ್ ಕೈಗೆ ಸಿಕ್ಕಾಯ್ತು. ಯಾಕೆಲ್ಲ ಮಾಡ್ತಿದ್ಯಾ? ಅಕ್ಕ, ನಿನ್ ಕೈ ಮುಗಿತೀನಿ, ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳ್ಬೇಡಿ. ಬೇಕಿದ್ರೆ ನಿಮ್ ಕಾಲಿಗೆ ಬೀಳ್ತೀನಿ. ನಿಂತ್ಕೋ. ನೀನ್ ಎಂತ ಉಸಿರು ಒಳ್ಳಿ ಅಂತ ನನಗ್ ಗೊತ್ತಿಲ್ವಾ? ಮೊನ್ನೆ ಮಾಂಗಲ್ಯದ ಬಿಲ್ನ ನನ್ನಿಂದನೇ ಕಿತ್ಕೊಂಡು ಯಾಮಾರ್ಸಿ ಹರ್ದಾಕ್ತೆ ಅಲ್ವಾ, ಚೋಟ್ ಮೆಣಸಿನ್ಕಾಯಿ. ಅದನ್ನೆಲ್ಲ ಮರ್ತ್ಬಿಡಿ ಅಕ್ಕ. ದಯವಿಟ್ಟು ನನಗೆ ಫೋಟೋ ಕೊಟ್ಬಿಡಿ. ನಾನು ಇವತ್ತೇ ಅಲ್ಲ, ಈಗಲೇ ಈ ಮನೆ ಬಿಟ್ಟು ನಮ್ಮ ಹಳ್ಳಿಗೆ ಹೊಂಟೋಯ್ತೀನಿ. ಈ ಮನೆ ಕಡೆ ತಲೆನೂ ಹಾಕಿ ಮಲ್ಗಕ್ಕಿಲ್ಲ. ನಿಮ್ದಮ್ಮಯ್ಯ ಅಕ್ಕ, ಇದರಿಂದ ಎಲ್ರ ಜೀವನನು ಹಾಳಾಗೋಗ್ತೈತೆ. ಹಂಗಾಗ್ಬೇಕಾ ಹೇಳಿ?
ದಯವಿಟ್ಟು ಇದೊಂದ್ಸಲ ನನ್ನ ಮೇಲೆ ಕರುಣೆ ತೋರಿಸಿ ಆ ಫೋಟೋ ಕೊಟ್ಬಿಡಿ ಅಕ್ಕ. ನಿನಗ್ ಮಾತ್ರ ಈ ಫೋಟೋ ಕೊಡೋದಿಲ್ಲ ಕಣೆ. ನನ್ನನ್ನು ಎಷ್ಟು ಆಡ್ಕೊಂಡೆ, ಎಷ್ಟು ಮಾತಾಡ್ದೆ ನನಗೆ. ಈಗ ನೀನ್ ಕಣ್ಣೀರ್ ಹಾಕ್ಬಿಟ್ರೆ ನಾನು ಫೋಟೋ ಕೊಟ್ಬಿಡ್ತೀನಾ? ಹೋಗ್ಲಿ ಬಿಡಿ, ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ. ಇಲ್ಲಿ ಗಂಟ ನನ್ನ ನಿಮ್ಮ ಮಧ್ಯೆ ಏನೇ ಮನಸ್ತಾಪ ಇದ್ರು ಅದನ್ನೆಲ್ಲ ಮರೆತು ನೀವೇ ಆ ಫೋಟೋನ ಹರಿದಾಕ್ಬಿಡಿ, ಪುಣ್ಯ ಕಟ್ಕೊಳ್ಳಿ. ಹಾಗೆ ಮನೆಯವ್ರ ನೆಮ್ಮದಿನಾದ್ರೂ ಉಳಿತೈತೆ. ಬರ್ತೀನಕ್ಕ. ಅಲ್ಲ ಹೋಗ್ತೀನಿ. ಏನ್ ನಡೀತಾ ಇದೆ ಇಲ್ಲಿ? ಅಲ್ಲ, ಆ ಹುಡುಗಿಗೇನಾದ್ರೂ ಲೂಸಾ? ಹುಳಿಯಕ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೋದ್ಲು. ಅಂಥದ್ದೇನಿದೆ ಈ ಫೋಟೋ ಅಲ್ಲಿ? ಇದು ಪದ್ಮಿನಿ ಮದ್ವೆ ಆಗಿರೋ ಫೋಟೋ, ಅದ್ರಲ್ಲೂ ಹರಿದೋಗಿದೆ. ಈ ಫೋಟೋಗ ಪೂರ್ವಿಗೂ ಏನ್ ಸಂಬಂಧ? ಅವಳ್ಯಾಕೆ ಈ ವಿಷಯ ಯಾರಿಗೂ ಹೇಳ್ಬೇಡಿ, ಜೀವನ ಹಾಳಾಗತ್ತೆ ಅಂತ ಹೇಳಿದ್ಲು. ಅಂದ್ರೆ ಇಲ್ಲಿ ಏನೋ ಇದೆ. ಬಾಯ್ ಬಿಟ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಿರಲ್ಲ, ಇದಕ್ ನಿಮ್ಮ ಹತ್ರ ಏನು ಉತ್ತರ ಐತೆ? ಮಾತೆತ್ತಿದ್ರೆ ಸ್ವಾಭಿಮಾನ ಸ್ವಾಭಿಮಾನ ಅಂತಿರಲ್ಲ. ಇವತ್ತು ನಿಮ್ ಸ್ವಾಭಿಮಾನ ನಮ್ಮ ಹಸುವನ್ನ ನೀಗಿಸ್ತಾ ಇದ್ದ. ಇದನ್ನೆಲ್ಲ ಯಾವತ್ತೂ ನಿಮ್ಮ ಹತ್ರ ಹೇಳ್ಬಾರ್ದು ಅನ್ಸಿದ್ದೆ. ನಾನು ಹೇಳೋವಳು ಅಲ್ಲ, ಆದ್ರೆ ಈಗ ಆ ಪರಿಸ್ಥಿತಿ ಬಂದೈತೆ. ಯಾಕೆಂದ್ರೆ ನಿಮ್ಮ ಮೊಂಡ್ತನ, ನಿಮ್ಮ ಹಠ ಬರೀ ನನ್ನನ್ ಮಾತ್ರ ನುಂಗ್ತಿಲ್ಲ, ನಿಮ್ ಮಕ್ಳನ್ನು ನುಂಗ್ತೈತೆ. ಪಾವನಿ ಹಸುವು ಅಂತಾಳೆ, ಅವಳಿಗೆ ತಿನ್ನ ಕೊಡಕ್ ಏನು ಇಲ್ದಲೆ ಕರಳು ಚೂರ್ರ ಅನ್ನುತ್ತೇರಿ. ಅಪೂರ್ವಿ ಪದ್ಮಿನಿಗೆ ನಮ್ ಜೀವನ ಇವತ್ತು ಇಂಥ ಪರಿಸ್ಥಿತಿಗೆ ಬಂದ್ ನಿಂತೈತೆ ಅನ್ನೋ ಅರಿವೇ ಇಲ್ಲ. ಹೋಗ್ಲಿ, ಮದ್ವೆ ಮಾಡಿ ಕಳ್ಸಿದ್ ಮ್ಯಾಕೆ ಮಗಳ ಹತ್ರ ಒಂದ್ ದಿನನಾದ್ರೂ ಫೋನ್ ಮಾಡಿ ಮಾತಾಡಿದೀರಾ ನೀವು? ಯಾಕೆ? ಯಾಕಂದ್ರೆ ಎಲ್ಲಿ ಮಾತಾಡಿರೆ ಎಲ್ಲ ವಿಷಯ ಹೇಳ್ಬಿಡ್ತೀನೋ ಅಂತ ಭಯ ನಿಮ್ಗೆ. ಅಲ್ಲಿ ಮಕ್ಳು ಅಪ್ಪ ಅವ್ವ ಎಲ್ಲ ಹಳ್ಳಿನಾಗೆ ನೆಮ್ಮದಿ ಆಗವ್ರೆ ಅಂತ ಅನ್ಕೊಂಡವ್ರೆ. ಆದ್ರೆ ನಾವೆಲ್ಲಿ? ನಮ್ ಜೀವನ ಹಿಂಗಾಗೈತೆ ಅಂತ ಮಕ್ಳು ತಾವ ಹೇಳ್ಕೊಳಕ್ಕೆ ಆಗ್ತಿಲ್ಲ, ಓದಾಡ್ತಿದೀವಿ. ಇಂಥ ಹೊತ್ನಾಗೆ ಪೂರ್ವಿನು ಇಲ್ಲಿ ಕರ್ಕೊಂಬಂದು ಉಪವಾಸ ಕೆಡಬೇಕು ಅಂತೀರಾ? ಅವಳನ್ನ ಕಾಲೇಜಿಗೆ ಕಳಿಸ್ದೆ ಮನೇಲೆ ಕೂರ್ಸ್ಬೇಕು ಅಂತೀರಾ? ಈ ತಾಯಿ ಮನ್ಸು ಅವಕ್ಕೆಲ್ಲ ಒಪ್ಪಕ್ಕಿಲ್ಲ. ನನ್ನ ಮಗಳು ಆ ಮನೆನಾಗೆ ಇದ್ದು ಹೊಟ್ಟೆ ತುಂಬಾ ಉಣ್ಕೊಂಡು ಅಲ್ಲೇ ಇರ್ಲಿ ಅಂತ ಬಯಸ್ತೀನಿ. ಇದಕ್ಕೆ ನಿಮ್ ಸ್ವಾಭಿಮಾನ, ಹಠ, ಗಿಟ ಏನು ಅರ್ಥ ಆಗಕ್ಕಿಲ್ಲ. ನೀವು ಸ್ವಲ್ಪ ನಿಮ್ ಭ್ರಮೆಯಿಂದ ಆಚೆಗೆ ಬಂದು ಈ ಪ್ರಪಂಚ ನೋಡಿ. ಈ ಪ್ರಪಂಚ ನಿಂತಿರದೆ ದುಡ್ಡಿನ ಮ್ಯಾಕೆ. ಇಲ್ಲಿ ಒಂದ್ ಹನಿ ನೀರ್ ಕುಡಿಬೇಕಾದ್ರೂ ದುಡ್ಡು ಚೆಲ್ಬೇಕು. ನಮ್ಮ ಹತ್ರ ದುಡ್ಡು ಇಲ್ದಂಗೆ, ಹಸುವು ನೀಗ್ಸ್ಕೊಳಕ್ ಆಗ್ದಂಗೆ ಈ ನರ್ಕದಾಗ ಬಂದು ನರಳ್ತಿದೀವಿ. ನನ್ನ 2 ಮಕ್ಳು ಆ ಮನೆಯಾಗ ಹೆಂಗೋ ಸುಖವಾಗೇ ಇರ್ಲಿ. ಪೂರ್ವಿನ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಕರೆಸ್ಬೇಡಿ. ಆಟೆ
ಓ ಪದ್ಮಿನಿ ಇಲ್ಲೇ ಇದ್ದಾಳಲ್ಲ, ಒಂದು ಮಾತು ಶೋಭರಾಜ್ ಬಗ್ಗೆ ಕೇಳ್ಬಿಡ್ಲಾ? ಪದ್ಮಿನಿ, ನಿನ್ನ ಹತ್ರ ಏನೋ ಮಾತಾಡ್ಬೇಕು. ಅಯ್ಯೋ, ಚಂಚಲಕ್ಕ ಫೋಟೋ ನೋಡಿದ್ರು ಅಂತ ಪೂರ್ವಿ ಹೇಳಿದ್ಲು. ಅವ್ರೇನಾದ್ರು ನಂದನ್ನೋರ್ಗೆಲ್ಲ ವಿಷಯ ಹೇಳ್ಬಿಟ್ರ? ಆ, ಆ, ಪದ್ಮಿನಿ, ಈ ಶೋಭರಾಜು ಡ್ಯಾನ್ಸ್ ಶೋ ಕೋಆರ್ಡಿನೇಟರ್. ಇವ್ರು ಶೋಭರಾಜ್ ಬಗ್ಗೆ ಯಾಕೆ ಕೇಳ್ತವ್ರೆ? ಅವ್ರು ಏನಾರ ಇವ್ರಿಗೆ ಸಿಕ್ಕು, ನಾನು ಅವತ್ ಮದ್ವೆ ಮುಹೂರ್ತ ಹತ್ರ ಬಂದ್ರು ಅವನ್ ಜೊತೆಲೇ ಇದ್ದೆ ಅಂತ ಏನಾದ್ರು ಹೇಳಿದ್ನ? ಅಯ್ಯಯ್ಯೋ. ಪದ್ಮಿನಿ, ನಿನ್ನೆ ಕೇಳ್ತಿರೋದು, ಈ ಶೋಭರಾಜು ಡ್ಯಾನ್ಸ್ ಶೋಗೆ ಕೋಆರ್ಡಿನೇಟರಾ? ಯಾಕೆ ನಂದನ್ನವ್ರೆ, ಅವನೇನಾದ್ರೂ ಸಿಕ್ಕಿದ್ನಾ? ಅಲ್ಲ, ಈ ಶೋಭರಾಜ್ ವಿಚಾರ ಯಾಕೆ, ಅವ್ರೇನಾದ್ರೂ ಫೋನ್ ಮಾಡಿದ್ರ ಅಂತ? ಪೊಲೀಸ್ನನ್ನ ಕರೆಸಿ ಇದೆಲ್ಲ ಕೇಳಿದ್ದಾರೆ ಅಂದ್ರೆ ಪದ್ಮಿನಿ ಗ್ಯಾರಂಟಿ ಹೆದರ್ಕೋತಾಳೆ. ಹಾಗೇನಿಲ್ಲ, ಸುಮ್ಮನೆ ಕೇಳ್ತಿದ್ದೀನಿ. ನಿಜ ಹೇಳು, ನೀನ್ ಮದುವೆ ದಿನ ಶೋಭರಾಜ್ ಜೊತೆ ಕಾರಲ್ಲಿ ಎಲ್ಲಾದ್ರೂ ಹೋಗಿದ್ಯಾ? ಅಯ್ಯಯ್ಯೋ, ನಂದನವ್ರ ಬರ್ ಪತ್ರದಲ್ಲಿ ನಾನು ಡ್ಯಾನ್ಸ್ಗೆ ಹೋಗ್ತೀನಿ ಅಂತಷ್ಟೇ ಹೇಳಿದ್ದೆ, ಆದ್ರೆ ಶೋಭರಾಜ್ ಜೊತೆ ಅಂತ ಹೇಳಿರ್ಲಿಲ್ಲ. ಈಗ ಶೋಭರಾಜ್ ಇವ್ರಿಗೆ ಸಿಕ್ಕಿ ಒಂದಕ್ಕೆರಡು ಸೇರ್ಸಿ ಏನಾದ್ರೂ ಹೇಳಿದನ? ಪದ್ಮಿನಿ, ಏನಾಯ್ತು? ನೀನ್ ಹೀಗೆ ಕಣ್ಣೀರ್ ಹಾಕಿದ್ರೆ ನನ್ಗೇನು ಅರ್ಥ ಆಗಲ್ಲ. ನಿಜ ಹೇಳು, ಮದುವೆ ದಿನ ನೀನೆಲ್ಲಾದ್ರೂ ಆಚೆ ಹೋಗಿದ್ಯಾ? ನನ್ನ ಕ್ಷಮಿಸ್ಬಿಡಿ ನಂದನವ್ರೆ, ಇದನ್ನೆಲ್ಲ ನಿಮ್ಗೆ ವಿವರವಾಗಿ ಹೇಳ್ಬೇಕು ಅಂತಾನೆ ಇದ್ದೆ, ಆದ್ರೆ ನಾನೆಲ್ಲ ಹೇಳುವಷ್ಟರಲ್ಲಿ ನಿಮಗ್ ಸತ್ಯ ಗೊತ್ತಾಗೋಗಿತ್ತು. ನನಗ್ ಬೇರೆ ದಾರಿ ಇರ್ಲಿಲ್ಲ ನಂದನವ್ರೆ. ಅವತ್ತು ಸಮಯಕ್ಕೆ ಮುಂಚೆ ವಾಪಸ್ ಬರ್ಬೇಕು ಅಂತಾನೆ ಹೊರಟೆ, ನಿಮ್ಮ ಹತ್ರನೂ ಹಾಗೆ ಹೇಳಿದ್ದೆ, ಆದ್ರೆ ಎಲ್ಲ ನನ್ ಕೈ ಮೀರೋಯ್ತು. ನಾನು ಹೋಗಿದ್ರು ಪರಿಣಾಮ ಹಿಂಗಾಗ್ತೈತೆ ಅಂತ ನನ್ಗ್ ಒಂದ್ ಅಂದಾಜಿದ್ದಿದ್ರು ನಾನ್ ನಿಜವಾಗ್ಲೂ ಹೋಗ್ತಿರ್ಲಿಲ್ಲ ನಂದನ್ನವ್ರೆ. ನಾನ್ ನಿಜಾನೇ ಹೇಳ್ತಿದ್ದೀನಿ, ನನ್ ಬೇಕು ಅಂತ ಈ ತರ ಮಾಡಿಲ್ಲ ನಂದನ್ನವ್ರೆ. ಈ ತರ ನಡಿಬಾರ್ದು ಅಂತ ಎಷ್ಟೇ ತಡೆಯಕ್ ಪ್ರಯತ್ನ ಪಟ್ರು ಎಲ್ಲ ನನ್ ಕೈ ಮೀರೋಯ್ತು. ಇದರಿಂದ ನನ್ನ ನಿಮ್ಮ ಆಸೆ, ಕನ್ಸು, ಪ್ರೀತಿ ಎಲ್ಲ ನುಚ್ಚು ನೂರಾಗ ಅವತ್ತಿಂದ ಇಲ್ಲಿವರೆಗೂ ಪ್ರತಿ ದಿನ ಪ್ರತಿ ಕ್ಷಣ ಸತ್ಯ ಹೇಳಕ್ಕೆ ಒದ್ದಾಡ್ತಿದ್ದೀನಿ. ಎಲ್ಲ ಸತ್ಯ ಹೇಳ್ಬೇಕು ಅಂತ ನಿರ್ಧಾರ ಮಾಡಿದೆ, ಆದ್ರೆ ಧೈರ್ಯ ಸಾಲದೆ ಸುಮ್ಮನೆ ಆಗ್ಬಿಟ್ಟೆ. ನನ್ನ ಹತ್ರ ಬರಬೇಡಿ, ನನ್ನಿಂದ ದೂರ ಇರಿ ಅಂತ ಹೇಳಕ್ಕೂ ಇದೇ ಕಾರಣ ನಂದನ್ನವ್ರೆ. ಒಂದ್ ಕಡೆ ನನ್ನಿಂದ ನಿಮ್ಗೆ ಅನ್ಯಾಯ ಆಗ್ತೈತಲ್ಲ ಅನ್ನೋ ನೋವು, ಇನ್ನೊಂದ್ ಕಡೆ ನನ್ನ ತಂಗಿ ಜೀವನ ಹಾಳಾಗ್ಬಾರ್ದು ಅನ್ನೋ ಕಾಳಜಿ. ಇದೆರಡು ನನಗೆ ಸತ್ಯ ಹೇಳಕ್ಕೆ ಬಿಡ್ಲಿಲ್ಲ ನಂದನವ್ರೆ. ದಯವಿಟ್ಟು ನಂದನವ್ರೆ, ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ, ನನ್ನ ಬಗ್ಗೆ ತಪ್ಪು ತಿಳ್ಕೋಬೇಡಿ. ನಿಮ್ ಕಾಲ್ ಮೆದ್ದು ಕ್ಷಮೆ ಕೇಳ್ತೀನಿ, ನನ್ನ ಕ್ಷಮಿಸ್ಬಿಡಿ. ಪದ್ಮಿನಿ, ಏನ್ ಮಾಡ್ತೇನೆ ನಿಮ್ಗೆ? ನಾನು ಏನೂ ತಪ್ಪು ಮಾಡಿಲ್ಲ ನಂದನ್ನವ್ರೆ, ಆದ್ರೂ ಇದೆಲ್ಲ ನಂದೇ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಬೇಕಾ ಶಿಕ್ಷೆ ಕೊಡಿ, ನಾನು ಅನ್ಭವಿಸಕ್ ರೆಡಿ. ಆದ್ರೆ ಪೂರ್ವಿ ಮೇಲೆ ಮಾತ್ರ ಕೋಪ ಮಾಡ್ಕೋಬೇಡಿ ನಂದನ್ನವ್ರೆ, ಇದ್ರಾಗೆ ಅವಳ್ದೇನು ತಪ್ಪಿಲ್ಲ. ಪದ್ಮಿನಿ ಪ್ಲೀಸ್ ಸುಮ್ಮನೆ ಇರು. ಏನ್ ಮಾತಾಡ್ತಾ ಇದೀಯಾ? ನೀನ್ ಏನ್ ಹೇಳ್ತಿದ್ಯೋ ನಂಗೊಂದು ಅರ್ಥನೇ ಆಗ್ತಾ ಇಲ್ಲ. ಪೂರ್ವಿ ವಿಷಯ ಯಾಕೆ ಬಂತಿಲ್ಲಿ? ಪೂರ್ವಿಗೂ ಇದಕ್ಕೂ ಏನ್ ಸಂಬಂಧ? ಯಾವ ಸಮಯದೊಳಗಡೆ ಬರ್ಲಿಲ್ಲ ನೀನು? ಅದರಿಂದೇನೋ ಅನಾಹುತ ಆಯ್ತು ಅಂದ್ಯಲ್ಲ, ಏನದು? ಹೋ, ನಂಗೆಲ್ಲ ಡೀಟೇಲ್ ಆಗಿ ಹೇಳು, ಕನ್ಫ್ಯೂಸ್ ಮಾಡಬೇಡ.
ಬಟ್ ಮದುವೆ ದಿನ ನೀನೆಲ್ಲೋ ಆಚೆ ಹೋಗಿದ್ದೆ ಅನ್ನೋದಂತೂ ನಿಜ ಅಂತಾಯ್ತು ತಾನೆ? ಪದ್ಮಿನಿ ಏನಾಯ್ತು? ಇರು, ಪೂರ್ವಿನೂ ಕರ್ಕೊಂಬರ್ತೀನಿ. ಅದೇನೇನಾಗಿದೆಯೋ ನಂಗೆಲ್ಲ ಗೊತ್ತಾಗ್ಬೇಕಿವತ್ತು. ಈಗ ಬಂದೆ. ಅಯ್ಯೋ, ಎಂತ ತಪ್ಪು ಮಾಡ್ಬಿಟ್ಟೆ ನಾನು. ನಂದನ್ನೋರ್ಗೆ ಏನು ಗೊತ್ತೇ ಇರ್ಲಿಲ್ವಾ? ಎಲ್ಲ ಸತ್ಯನೂ ನಾನೇ ಹೇಳ್ಬಿಟ್ನ. ಏನ್ ಮಾಡ್ಲಿ ನಾನು? ಈ ಸತ್ಯನ ಹೆಂಗ್ ಒಪ್ಕೋತಾರ ಅವರು? ನಾನ್ ಯಾಕೆ ಅಳ್ತಿದ್ದೀನಿ? ಸತ್ಯ ಗೊತ್ತಾದ್ರೆ ಒಳ್ಳೇದೇ ಅಲ್ವಾ? ಆ ಕಡೆ ಚಂಚಲ ಅಕ್ಕಂಗೆ ಎಲ್ಲ ವಿಷಯ ಗೊತ್ತಾಗೈತೆ, ಈ ಕಡೆ ನಂದನ್ ಅವ್ರಿಗೆ ಅರ್ಧ ಬರ್ಧಂ ವಿಷಯ ಗೊತ್ತಾಗೈತೆ. ಈಗ ಎಲ್ಲ ನಿಜ ನಂದನ್ ಅವ್ರಿಗೆ ಗೊತ್ತಾದ್ರೆ ಅವ್ರು ಕೋಪ ಮಾಡ್ಕೋತಾರೆ. ಆದ್ರೆ ಪೂರ್ವಿನ ಒಪ್ಕೋತಾರೆ. ಅದೇ ಅಲ್ವಾ ನನಗ್ ಬೇಕಾಗಿರೋದು. ನಾನು ಅಳ್ಬಾರ್ದು, ಧೈರ್ಯವಾಗಿರ್ಬೇಕು. ಪೂರ್ವಿ, ಕೈಗೆ ಸಿಕ್ಕಾಕೊಂಡ್ರೆ ಇವಳು ನನ್ನ ಹೋಗಕ್ ಬಿಡಕ್ಕಿಲ್ಲ. ಅಯ್ಯಯ್ಯೋ, ಇವಳು ಮನೆಯಿಂದ ಹೊರಟೋಗ್ಬಿಟ್ಲ. ಇವಳ ತಡಿಲೇಬೇಕು. ಇವತ್ ಎಲ್ಲವುದು ಒಂದ್ ತೀರ್ಮಾನಕ್ ಬರ್ಲೇಬೇಕು. ಮನೆಯಿಂದ ಆಚೆ ಹೋಗ್ಬೇಕಾದಳು ಪೂರ್ವಿ ಅಲ್ಲ, ನಾನು. ಪೂರ್ವಿ, 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 ಎಲ್ಲೋದ್ಲಿ ಇವಳು? ಹೊರಗಡೆ ಏನಾರು ಹೋಗಿರ್ಬೋದಾ? ಪದ್ಮಿನಿ ಬೇರೆ ಪೂರ್ವಿ ಜೀವನ ಹಾಳಾಗ್ಬಾರ್ದು ಅಂತೆಲ್ಲ ಹೇಳೋದ್ಲು. ಇಲ್ಲಿ ಪೂರ್ವಿ ವಿಷಯ ಯಾಕೆ ಬಂತು ಅರ್ಥನೇ ಆಗ್ತಿಲ್ವಲ್ಲ. ಪದ್ಮಿನಿ ಶೋಭರಾಜ್ ಜೊತೆ ಹೋಗೋದಕ್ಕೂ, ನನ್ನ ಪದ್ಮಿನಿ ಮದುವೆಗೂ ಪೂರ್ವಿಗೂ ಏನ್ ಸಂಬಂಧ? ಕೇಳೋಣ ಅಂದ್ರೆ ಪೂರ್ವಿನೇ ಇಲ್ವಲ್ಲ. ಪದ್ಮಿನಿನೇ ಕೇಳ್ತೀನಿ. ಅಕ್ಕ, ನಿನ್ನ ನಂದನವ್ರ ಮಧ್ಯೆ ನಾನು ಯಾವತ್ತೂ ಬರಕ್ಕಿಲ್ಲ. ಪೂರ್ವಿ, ನಿಂತ್ಕೋ ಪೂರ್ವಿ, ನನ್ ಮಾತ್ ಕೇಳೆ. ನನ್ ಹಿಂದೆ ಬರ್ಬೇಡ ಅಕ್ಕ, ನನ್ನ ತಡೆಯೋ ಪ್ರಯತ್ನ ಮಾಡ್ಬೇಡ. ಅಯ್ಯೋ ಪೂರ್ವಿ, ತುಡುಕ್ಬೇಡ. ನಾನ್ ನಂದನವ್ರ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ ಕಣೆ. ಈ ಹೊತ್ತಾಗೆ ನನ್ ಬಿಟ್ಟು ಹೋಗ್ಬೇಡ ಕಣೆ, ನನ್ ಮಾತ್ ಕೇಳ ಅಕ್ಕ. ನೀನೇನು ಸರಿ ಮಾಡೋದ್ ಬೇಡ. ನಂದನವ್ರಿಗೆ ದಯವಿಟ್ಟು ಏನು ಹೇಳ್ದೆ ಅವ್ರ ಜೊತೆ ಜೀವನ ಶುರು ಮಾಡು. ನನ್ ಯೋಚನೆ ಬಿಟ್ಬಿಡಕ್ಕ ಪೂರ್ವಿ. ನಿಂತ್ಕೊಳೆ ಪೂರ್ವಿ. ಪದ್ಮಿನಿ, ಪೂರ್ವಿ ಎಲ್ಲೋ? ಪದ್ಮಿನಿ, ಇವಳೆಲ್ಲೋದ್ಲು? ನಾನು ಹೋಗುವಾಗ ಪೂರ್ವಿನ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ. ಅಷ್ಟ್ರಲ್ಲಿ ಎಲ್ಲೋದ್ಲು? ಪದ್ಮಿನಿ, ಪದ್ಮಿನಿ. ಇದನ್ನೆಲ್ಲ ನಿಮ್ಗೆ ವಿವರವಾಗಿ ಹೇಳ್ಬೇಕು ಅಂತಾನೆ ಇದ್ದೆ. ಅವತ್ತು ಸಮಯಕ್ಕೆ ಮುಂಚೆ ವಾಪಸ್ ಬರ್ಬೇಕು ಅಂತಾನೆ ಹೊರಟೆ. ಆದ್ರೆ ಎಲ್ಲ ನನ್ ಕೈ ಮೀರೋಯ್ತು. ನಾನು ಹೋಗಿದ್ರು ಪರಿಣಾಮ ಹಿಂಗಾಗ್ತೈತೆ ಅಂತ ನನ್ಗ್ ಒಂದೇ ಒಂದ್ ಅಂದಾಜ್ ಇದ್ದಿದ್ರು. ನಾನ್ ನಿಜವಾಗ್ಲೂ ಹೋಗ್ತಿರ್ಲಿಲ್ಲ ನಂದನ್ನೋರೆ. ಪದ್ಮಿನಿ ಹೇಳೋ ಪ್ರಕಾರ ಅವಳು ಮದ್ವೆ ದಿನ ಎಲ್ಲೋ ಆಚೆ ಹೋಗಿ ಬಂದಿದ್ದಂತೂ ನಿಜ ಅಂತಾಯ್ತು. ಅಂದ್ರೆ ಶೋಭರಾಜ್ ಜೊತೆನೆ ಹೋಗಿದ್ಲ? ಹಾಗಾದ್ರೆ ಇನ್ಸ್ಪೆಕ್ಟರ್ ಹೇಳಿದ್ದೆಲ್ಲ ನಿಜಾನ? ಅಲ್ಲ, ಅವತ್ತು ಇಡೀ ದಿನ ಅವಳು ನನ್ನ ಜೊತೆನೆ ಇದ್ಲಲ್ಲ. ಅವಳು ನನಗೆ ಹೂ ಕಳ್ಸಿದ್ಲು,
ಅದಾದ್ಮೇಲೆ ನಾನು ಅವಳಿಗೆ ಹೂ ಕಳಿಸ್ದೆ. ಆಮೇಲೆ ಮುಹೂರ್ತ ಬರೋ ತನಕ ಇಬ್ರು ಅಕ್ಕಪಕ್ಕನೆ ಕೂತಿದ್ವಿ. ಆಮೇಲೆ ಮಂಟಪಕ್ಕೆ ಹೋದ್ವಿ. ತಿಡಿಗೆ ದಿನ ಅವಳಿಗೆ ಹುಷಾರ್ ಬೇರೆ ಇರಲಿಲ್ಲ. ಮತ್ತದ್ ಹೇಗ್ ಶೋಭರಾಜ್ ಜೊತೆ ಬೆಂಗಳೂರ್ವರೆಗೂ ಹೋಗಿ ಬರಕ್ ಸಾಧ್ಯ? ಅಷ್ಟು ಕಡಿಮೆ ಟೈಮಲ್ಲಿ ಅದ್ ಹೇಗ್ ಅಲ್ಲಿವರೆಗೂ ಹೋಗಿ ಬರಕ್ ಸಾಧ್ಯ? ಓ, ಒಂದು ಅರ್ಥನೇ ಆಗ್ತಿಲ್ವಲ್ಲ.